ಮಗಳ ಅದೊಂದು KPSC ಇದೊಂದು ಕರ್ಮಕಾಂಡ. ಈಗ ಅವ್ಯಾವ 3 ಜನ ದುಡ್ಡು ಮಾಡೋಕ್ಕೆ ರಿಟೈರ್ ಆಯ್ತಾರಂತೆ. ಆ ಮಕ್ಕಳು ಕಣ್ಣಲ್ಲಿ ನೀರು ಹಾಕ್ತಾವೆ. ಆ ಚೀಫ್ ಸೆಕ್ರೆಟ್ರಿಗೆ ಹೇಳಿದೆ, ನೀನು ಮುಖ್ಯಮಂತ್ರಿಗೆ ಹೇಳಿ ಆ ಜೀವನದಲ್ಲಿ ಚೆಲ್ಲಾಟ ಆಡಬೇಡಿ ಅಂತ. ಏನೋ ಮಂಗಳವಾರಲೂ ಯಾವತ್ತೋ ಎಕ್ಸಾಮ್ ಮಾಡ್ತಾರಂತೆ. ಎಕ್ಸಾಮ್ ಅಟೆಂಡ್ ಮಾಡೋಕ್ಕೆ ಆಗ್ತಾಯಿಲ್ಲ, ಎಕ್ಸಾಮ್ ಬರೀಬೇಕು ಅಂತವ್ರಿಗೆ ಹೇಳಿದೆ ನಾನು, ಯಾಕೆ ಈ ಥರ ಮಾಡ್ತೀರಿ ಅಂತ. ಯಾರೋ 3 ಜನ ರಿಟೈರ್ ಆಗೋರಿಗೆ ದುಡ್ಡು ಮಾಡ್ಕೊಳ್ಳೋಕ್ಕೋಸ್ಕರ ಈ ತರಾತುರಿ ನಡೆಸಬೇಕಾ? ಅವತ್ತು ಆ ಸಿದ್ದಾಪುರ ಮಗಳ ಅದೊಂದು KPSC ಇದೊಂದು ಕರ್ಮಕಾಂಡ. ಈಗ ಅವ್ಯಾವ 3 ಜನ ದುಡ್ಡು ಮಾಡೋಕ್ಕೆ ರಿಟೈರ್ ಆಯ್ತಾರಂತೆ. ಆ ಮಕ್ಕಳು ಕಣ್ಣಲ್ಲಿ ನೀರು ಹಾಕ್ತಾವೆ. ಆ ಚೀಫ್ ಸೆಕ್ರೆಟ್ರಿಗೆ ಹೇಳಿದೆ, ನೀನು ಮುಖ್ಯಮಂತ್ರಿಗೆ ಹೇಳಿ ಆ ಜೀವನದಲ್ಲಿ ಚೆಲ್ಲಾಟ ಆಡಬೇಡಿ ಅಂತ. ಏನೋ ಮಂಗಳವಾರಲೂ ಯಾವತ್ತೋ ಎಕ್ಸಾಮ್ ಮಾಡ್ತಾರಂತೆ. ಎಕ್ಸಾಮ್ ಅಟೆಂಡ್ ಮಾಡೋಕ್ಕೆ ಆಗ್ತಾಯಿಲ್ಲ, ಎಕ್ಸಾಮ್ ಬರೀಬೇಕು ಅಂತವ್ರಿಗೆ ಹೇಳಿದೆ ನಾನು, ಯಾಕೆ ಈ ಥರ ಮಾಡ್ತೀರಿ ಅಂತ. ಯಾರೋ 3 ಜನ ರಿಟೈರ್ ಆಗೋರಿಗೆ ದುಡ್ಡು ಮಾಡ್ಕೊಳ್ಳೋಕ್ಕೋಸ್ಕರ ಈ ತರಾತುರಿ ನಡೆಸಬೇಕಾ? ಅವತ್ತು ಆ ಸಿದ್ದಾಪುರ ಮಗಳ ಅದೊಂದು KPSC ಇದೊಂದು ಕರ್ಮಕಾಂಡ. ಈಗ ಅವ್ಯಾವ 3 ಜನ ದುಡ್ಡು ಮಾಡೋಕ್ಕೆ ರಿಟೈರ್ ಆಯ್ತಾರಂತೆ. ಆ ಮಕ್ಕಳು ಕಣ್ಣಲ್ಲಿ ನೀರು ಹಾಕ್ತಾವೆ. ಆ ಚೀಫ್ ಸೆಕ್ರೆಟ್ರಿಗೆ ಹೇಳಿದೆ, ನೀನು ಮುಖ್ಯಮಂತ್ರಿಗೆ ಹೇಳಿ ಆ ಜೀವನದಲ್ಲಿ ಚೆಲ್ಲಾಟ ಆಡಬೇಡಿ ಅಂತ. ಏನೋ ಮಂಗಳವಾರಲೂ ಯಾವತ್ತೋ ಎಕ್ಸಾಮ್ ಮಾಡ್ತಾರಂತೆ. ಎಕ್ಸಾಮ್ ಅಟೆಂಡ್ ಮಾಡೋಕ್ಕೆ ಆಗ್ತಾಯಿಲ್ಲ, ಎಕ್ಸಾಮ್ ಬರೀಬೇಕು ಅಂತವ್ರಿಗೆ ಹೇಳಿದೆ ನಾನು, ಯಾಕೆ ಈ ಥರ ಮಾಡ್ತೀರಿ ಅಂತ. ಯಾರೋ 3 ಜನ ರಿಟೈರ್ ಆಗೋರಿಗೆ ದುಡ್ಡು ಮಾಡ್ಕೊಳ್ಳೋಕ್ಕೋಸ್ಕರ ಈ ತರಾತುರಿ ನಡೆಸಬೇಕಾ? ಅವತ್ತು ಆ ಸಿದ್ದಾಪುರ ಮಗಳ